ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈ ಪುದೀನ ಸೊಪ್ಪನ್ನು ಮನೆಯಲ್ಲೇ ಯಾವ ರೀತಿ ಟೆರೆಸ್ ಗಾರ್ಡನಲ್ಲಾಗಲಿ ಅಥವಾ ಬಾಲ್ಕನಿ ಗಾರ್ಡನಲ್ಲಾಗಲಿ ತುಂಬ ಚೆನ್ನಾಗೇ ಬೆಳೆಸ್ಬೋದು, ಯಾವ ರೀತಿ ಬೆಳೆಸ್ಬೋದು ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಮನೆಗೆ ತುಂಬ ಸೊಪ್ಪುಗಳನ್ನೆಲ್ಲ ತೊಗೊಳ್ತಾ ಇರ್ತೀವಿ. ಅದರಲ್ಲಿ ಗಣಿಕೆ ಸೊಪ್ಪಂತೆ, ದಂಟು ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಈ ಪುದೀನ ಸೊಪ್ಪು ಕೂಡ ನಾವು ತಗೊಳ್ತಾ ಇರ್ತೀವಿ. ಕೆಲವೊಂದು ಸೊಪ್ಪುಗಳನ್ನ ಮತ್ತೆ ನಾವು ಅದರ ಕಡ್ಡಿಯನ್ನು ನೆಟ್ಟು ನಾವು ಮತ್ತೆ ಆ ಸೊಪ್ಪನ್ನು ನಾವು ಮನೆಯಲ್ಲೇ ಬೆಳ್ಕೋಬಹುದು. ಅದನ್ನು ಯಾವ ರೀತಿ ಬೆಳಿಬಹುದು ಅಂತ ನಾನಿವತ್ತು ನಮ್ಮ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ಇರೋರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾವು ಮನೆ ಮುಂದೆ ಅಥವಾ ಮಾರ್ಕೆಟ್ಗೆ ಹೋದಾಗ ಈ ಸೊಪ್ಪುಗಳನ್ನ ತರ್ತಾ ಇರ್ತೀವಲ್ಲ, ನಾನು ಹಾಗೆ ಮನೆಯ ಹತ್ರನೇ ಬಂದಾಗ ನಾನು ಈ ಪುದೀನ ಸೊಪ್ಪನ್ನು ತೊಗೊಂಡಿದ್ದೆ ಒಂದು ಕಟ್ಟು. ಅದರಲ್ಲಿ ಸೊಪ್ಪೆಲ್ಲ ಬಿಡಿಸ್ಕೊಂಡು ನೋಡಿ, ಈ ರೀತಿ ಕಡ್ಡಿಯನ್ನು ಚೆನ್ನಾಗಿ ಬಲ್ತಿರೋ ಕಡ್ಡಿಯನ್ನು ಎತ್ತಿಟ್ಟಿದ್ದೆ. ಅವನ್ನು ನಾನು ಆ ಕಡ್ಡಿಗಳನ್ನೆಲ್ಲ ಒಂದು ಲೋಟದಲ್ಲಿ ನೀರು ಹಾಕ್ಬಿಟ್ಟು ಆ ಪುದೀನ ಸೊಪ್ಪಿನ ಕಡ್ಡಿಗಳನ್ನೆಲ್ಲ ಇಟ್ಬಿಟ್ಟು ಒಂದು ಕಡೆ ಇಟ್ಟಿದ್ದೆ. ನೋಡಿ, 8 ದಿನ ಆದಮೇಲೆ ಈ ರೀತಿ ಎಲ್ಲ ಎಲೆಗಳೆಲ್ಲ ಚಿಗುರ್ಕೊಂಡು ಬಂದಿದೆ. ಆ ಕಡ್ಡಿಗಳೆಲ್ಲ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ. ನೋಡಿ, ಬೇರು ಕೂಡ ಬಿಟ್ಕೊಂಡಿದೆ ಒಂದೊಂದು ಕಡ್ಡಿಗಳೆಲ್ಲ. ಇದನ್ನೆಲ್ಲ ನಾನು ಒಂದು ಗ್ರೋ ಬ್ಯಾಗ್ನಲ್ಲಿ ಮಣ್ಣು ಮತ್ತು ಈ ಸೆಗಣಿ ಗೊಬ್ಬರವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿಯೇ ಈ ಕಡ್ಡಿಗಳನ್ನೆಲ್ಲ ನಾನು ನೆಡ್ತಾ ಇದ್ದೀನಿ. ಈ ಪುದೀನ ಸೊಪ್ಪನ್ನು ಮನೆಯಲ್ಲೇ ತುಂಬ ಈಸಿಯಾಗಿ ನಾವು ಬೆಳೆಸ್ಕೋಬಹುದು. ನೋಡಿ, ಈ ರೀತಿಯಾಗಿ ಒಂದೊಂದೇ ಕಡ್ಡಿಯನ್ನು ಮಣ್ಣಲ್ಲಿ ಈ ಥರ ನೆಟ್ಟರೆ ಆಯಿತು. ಬೇಕಂದರೆ 2 ಕಡ್ಡಿ ಕೂಡ ನೆಡಬಹುದು. ಸ್ವಲ್ಪ ಮಣ್ಣು ಮುಚ್ಚಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ಈ ರೀತಿಯಾಗಿ ನಾವು ಬೆಳ್ಕೊಡೋದ್ರಿಂದ ತುಂಬ ತಾಜವಾಗಿರುವಂತಹ ಸೊಪ್ಪನ್ನು ಬೆಳ್ಕೋಬಹುದು. ಈ ಪುದೀನ ಸೊಪ್ಪನ್ನು ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸ್ಕೊಳ್ಬಹುದು. ನಾವು ಮನೆಯಲ್ಲಿಯೇ ಈ ಸೊಪ್ಪನ್ನು ಬೆಳೆಸ್ಕೊಳ್ಳೋದ್ರಿಂದ ನಾವು ಮನೆಯಲ್ಲಿ ಮಾಡುವಂತಹ ರೆಸಿಪಿಗಳನ್ನ, ಅಂದರೆ ಪುದೀನ ರೈಸ್, ನಾವು ಪಾನಿಪುರಿ ಅಂತ ಮಾಡ್ತೀವಲ್ಲ, ಪಾನಿಗೂ ಕೂಡ ಇದನ್ನು ಸೇರಿಸ್ತಾ ಇರ್ತೀವಿ. ನೋಡಿ, ನೋಡ್ತಾ ಇರ್ಬೋದು, ಪಕ್ಕದಲ್ಲೇ ಮತ್ತೆ ಚಿಗುರ್ಕೊಂಡು ಒಂದು ಕಡ್ಡಿ ಬರ್ತಾ ಇದೆ ಆ ಕಡೆ ಸೈಡಿಗೂ. ಇದು ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಈ ಗಿಡ. ಇದು ತುಂಬ ಚೆನ್ನಾಗಿ ಬೆಳ್ಕೊಂಡು ಬಂತು ಅಂದರೆ ಬಳ್ಳಿ ಥರ ತುಂಬ ದೊಡ್ಡದಾಗಿಯೂ ಕೂಡ ಬೆಳೀತದೆ. ಇದು ಈ ಪುದೀನ ಸೊಪ್ಪು ತುಂಬ ಸ್ಮೆಲ್ ಇರೋದ್ರಿಂದ ಈ ಗಿಡಕ್ಕೆ ಯಾವುದೇ ರೋಗ ಅಂತ ಏನು ಬರೋದಿಲ್ಲ. ಇದಕ್ಕೆ ಟೈಮಿಗೆ ಸರಿಯಾಗಿ ಗೊಬ್ಬರ ಮತ್ತು ನೀರನ್ನು ಹಾಕ್ಕೊಳ್ತಾ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಗೊಬ್ಬರ ಅಂತ ಬಂದರೆ ಈ ಎರೆಹುಳು ಗೊಬ್ಬರವನ್ನು ಹಾಕ್ಬೋದು, ಮತ್ತು ಸೆಗಣಿ ಗೊಬ್ಬರನೂ ಕೂಡ ಹಾಕಬಹುದು. ಇಲ್ಲ, ಮನೆಯಲ್ಲಿಯೇ ತಯಾರಿಸಿದಂತಹ ಈ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಕೂಡ ಹಾಕಬಹುದು. ಈ ಪುದೀನವನ್ನು ಮಾತ್ರ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ಮನೆಯಲ್ಲಿಯೇ ಬೆಳ್ಕೋಬಹುದು. ಈ ಕಡ್ಡಿಗಳನ್ನೆಲ್ಲ ನೆಟ್ಟು 1 ತಿಂಗಳಿಗೆ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ. ಇದರಲ್ಲಿ ಒಂದು ಮೆಣಸಿನ ಗಿಡನೂ ಕೂಡ ಉಟ್ಕೊಂಡಿದೆ. ಈ ಸೊಪ್ಪನ್ನು ಪಾಟ್ಗಳಲ್ಲಿ, ಗ್ರೋ ಬ್ಯಾಗ್ಗಳಲ್ಲಿ ಕೂಡ ಬೆಳೆಸಬಹುದು. ನಮ್ಮ ಹತ್ರ ಪಾಟ್ಗಳಿಲ್ಲ ಅಂತ ಹೇಳಿದರೆ ಈ ಪ್ಲಾಸ್ಟಿಕ್ಕು ಬಕೆಟ್ಗಳಲ್ಲಿ ಖಾಲಿ ಇರುವಂಥ ಮನೆಯಲ್ಲೇ ವೇಸ್ಟ್ ಅಂತ ನಾವು ಮೂಲೆಗೆ ಹಾಕಿರ್ತೀವಿ. ಆ ವೇಸ್ಟ್ ಆಗಿರೋಂಥ ಬಕೆಟ್ಗಳಲ್ಲಿ ಅಥವಾ ಟಬ್ಗಳಲ್ಲಿ ಇದರಲ್ಲೆಲ್ಲ ನಾವು ಚೆನ್ನಾಗಿ ಈ ರೀತಿ ಬೆಳೆಸ್ಕೋಬಹುದು. ಈ ಪುದೀನ ಸೊಪ್ಪು ನಮ್ಮ ದೇಹಕ್ಕೆ ತುಂಬ ತಂಪನ್ನು ನೀಡೋದ್ರಿಂದ ನಾವು ದಿನನಿತ್ಯ ಮಾಡುವಂತಹ ಅಡುಗೆಗಳಲ್ಲಿ ಉಪಯೋಗಿಸೋದ್ರಿಂದ ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯದು. ಈ ಪುದೀನ ಸೊಪ್ಪನ್ನು ನಾವು ಮಾಡುವ ಪಲಾವ್ ಆಗಲಿ, ಮತ್ತು ಈ ಪುದೀನ ಸೊಪ್ಪಿಂದ ಪುದೀನ ಜ್ಯೂಸ್ ಅಂತ ಮಾಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಪಲಾವ್, ಜ್ಯೂಸ್, ಮಸಾಲೆ ವಡೆ, ಈ ರೀತಿ ಎಲ್ಲದಕ್ಕೂ ಕೂಡ ನಾವು ಈ ಪುದೀನ ಸೊಪ್ಪನ್ನು ಉಪಯೋಗಿಸ್ತೇವೆ. ಹಾಗಾಗಿ ಈ ಪುದೀನ ಸೊಪ್ಪನ್ನು ಎಲ್ಲರ ಮನೆಯಲ್ಲೂ ಕೂಡ ಈ ರೀತಿಯಾಗಿ ನಾವು ಬೆಳೆಸ್ಕೊಂಡ್ರೆ ತಾಜವಾಗಿರುವಂತಹ ಈ ಪುದೀನ ಸೊಪ್ಪನ್ನು ಹಾಕ್ಬಿಟ್ಟು ರೆಸಿಪಿಗಳನ್ನೆಲ್ಲ ಚೆನ್ನಾಗಿ ರುಚಿಯಾಗಿ ಮಾಡಬಹುದು. ನೋಡಿ, ಈ ರೀತಿಯಾಗಿ ತಾಜಾ ಸೊಪ್ಪುಗಳನ್ನು ನಾವು ನಮ್ಮ ಮನೆಯಲ್ಲೇ ಬೆಳ್ಕೊಳ್ಳೋಣ ಅಂತ ಹೇಳ್ತಾ, ಹಿಂದಿನ ವಿಡಿಯೋದಲ್ಲಿ ನಾನು ಈ ಪುದೀನ ಸೊಪ್ಪಿಂದ ಜ್ಯೂಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ಕೂಡ ನೋಡಬಹುದು. ಮತ್ತೊಮ್ಮೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ನಮಸ್ತೆ.